ಆ ಕಾಲದ ಎಲ್ಲರಿಗೂ ಗುರುಗಳು, ಆದರೆ ಏಕಲವ್ಯನಿಗೆ ಮಾತ್ರ ಕಲಿಸಲಿಲ್ಲ ಏಕೆ? ಮತ್ತು ಹೆಬ್ಬರಳನ್ನು ಕೇಳಿದ್ದು ಏಕೆ? ಏಕಲವ್ಯನಿಗೆ ಅವರು ನಿರಾಕರಿಸಿದ್ದಕ್ಕೆ ಕಾರಣ ಅವನು ನಿಷಾದ ಅನ್ನೋದು ಅಂತ ಹೊರಗಡೆ ಪ್ರಚಲಿತವಾಗಿದೆ. ಅದು ಕುರುವಂಶೀಯರ ಗುರುಕುಲ ಆಗಿತ್ತು, ಕುರುವಂಶೀಯರಿಗೆ ಮಾತ್ರ ಕಲಿಸ್ತಾ ಇದ್ರು ಅಂದರೆ ಹಾಗೂ ಇಲ್ಲ. ಯಾಕೆಂದ್ರೆ ಜಯದ್ರಥನೂ ಅಲ್ಲೇ ಕಲ್ತಿದ್ದಾನೆ, ಧೃಷ್ಟದ್ಯುಮ್ನೂ ಅಲ್ಲೇ ಕಲ್ತಿದ್ದಾನೆ, ಶಿಖಂಡಿಯೂ ಅಲ್ಲೇ ಕಲ್ತಿದ್ದಾನೆ. ಈ ಗುರುದಕ್ಷಿಣೆ ಕೇಳುವಲ್ಲಿ ಇರೋದು ಏನು ಅಂತ ಅಂದರೆ ಏಕಲವ್ಯ ವಿದ್ಯೆಯನ್ನ ಕದ್ದ ಅಂತ ಇರೋದು ಅಲ್ಲಿ ವಿಷಯ. ಈ ಏಕಲವ್ಯ ಆಮೇಲೆ ಏನಾಗ್ತಾನೆ ಸರ್? ಇವನ್ ಏನಾದರೂ ಡೀಟೇಲ್ಸ್ ಇದೆಯಾ? ಈ ಮಹಾಭಾರತ ಟೈಮಲ್ಲಿ, ಯುದ್ಧ ಟೈಮಲ್ಲಿ ಇವನು ಅಷ್ಟು ಕಠೋರವಾಗಿ ವರ್ತಿಸಬಹುದಿತ್ತ ಅಂತ ಕೇಳಿದ್ರೆ, ನನ್ನನ್ನು ಪರ್ಸ್ನಲ್ ಆಗಿ ಕೇಳಿದ್ರೆ, ಆ ಜಾಗದಲ್ಲಿದ್ದಾಗ ನೀನೇನು ಮಾಡ್ತಿದ್ದೆ ಅಂತ ಒಂದೊಮ್ಮೆ ನಾನಿದ್ದಿದ್ರೆ ನನ್ನನ್ನು ಕೇಳಿದ್ರೆ, ಮಹಾಭಾರತದ ರಹಸ್ಯಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು, ಅತ್ಯುತ್ತಮ ಗುಣಮಟ್ಟದ ಸಂಕೇತ. ಮುಂದಿನ ಪ್ರಶ್ನೆ ಗಮನ ಹರಿಸೋಣ. ಇದು ತುಂಬ ಮುಂಚೆ ಕೂಡ ಬಂದಿರುವಂಥ ಪ್ರಶ್ನೆ. ಆಮೇಲೆ ಇದನ್ನು ಚರ್ಚೆ ಕೂಡ ಒಂದು ಹಂತಕ್ಕೆ ಮಾಡಿದ್ದೀವಿ, ಆದರೂ ಕೂಡ ಇದನ್ನು ಸಪ್ರೇಟ್ ಆಗಿ ಕೂಡ ತಗೋಬಹುದೇನೋ ಬಹುಶಃ. ಇದನ್ನು ಕೇಳಿರುವಂಥವ್ರು, ಇದು ತುಂಬ ಕಾಂಟ್ರವರ್ಷಿಯಲ್ ವಿಚಾರ ಕೂಡ. ಪ್ರಜ್ವಲ್ ವಿ ಅಯ್ಯರ್ ಅಂತ, ಏಕಲವ್ಯನಿಗೆ ದ್ರೋಣಾಚಾರ್ಯರು ಏಕೆ ವಿದ್ಯೆ ಕಲಿಸಲಿಲ್ಲ? ಎಲ್ಲಾದರೂ ಅದ್ರ ಬಗ್ಗೆ ಮಾಹಿತಿ ಇದ್ದರೆ ತಿಳಿಸಿಕೊಡಿ. ಅದರಲ್ಲೂ ಅವರು ಆ ಕಾಲದ ಎಲ್ಲರಿಗೂ ಗುರುಗಳು, ಆದರೆ ಏಕಲವ್ಯನಿಗೆ ಮಾತ್ರ ಕಲಿಸಲಿಲ್ಲ ಏಕೆ? ಮತ್ತು ಹೆಬ್ಬರಳನ್ನು ಕೇಳಿದ್ದು ಏಕೆ? ಅದೇ ನೀವು ಹೇಳಿದಾಗ ಇದ್ರ ಬಗ್ಗೆ ನಾವು ಮಾತಾಡಿದ್ದೀವಿ, ಘಟನೆಯನ್ನು ವಿವರಿಸಿದ್ದೀವಿ, ಮತ್ತೊಂದು ಸಲ ಹೇಳೋಣ. ಏಕಲವ್ಯನಿಗೆ ಅವರು ನಿರಾಕರಿಸಿದ್ದಕ್ಕೆ ಕಾರಣ ಅವನು ನಿಷಾದ ಅನ್ನೋದು ಅಂತ ಹೊರಗಡೆ ಪ್ರಚಲಿತವಾಗಿದೆ. ನಿಷಾದ ಅನ್ನುವ ಕಾರಣಕ್ಕಾಗಿ ಅಂತ ಅದನ್ನು ಇಟ್ಟುಕೊಂಡು, ನಿಷಾದ ಅನ್ನುವ ಕಾರಣಕ್ಕಾಗಿ ದ್ರೋಣರು ಅವನಿಗೆ ವಿದ್ಯೆ ನಿರಾಕರಿಸಿದ್ರು ಅನ್ನೋದಕ್ಕಾಗಿ ನಿಷಾದ ಜನಾಂಗಕ್ಕೆ ವಿದ್ಯೆ ಕೊಡ್ತಾ ಇರಲಿಲ್ಲ ಅನ್ನೋ ತರಹದ ಒಂದು ರೂಪ ಕೂಡ ಹೊರಗಡೆ ಬಂದಿದೆ. ಆದರೆ ಮಹಾಭಾರತದಲ್ಲಿ ಹಾಗಿಲ್ಲ. ನಿಷಾದರು ಯುದ್ಧ ವಿದ್ಯಾ ಪ್ರವೀಣರೇ. ಯಾಕೆಂದರೆ ನಿಷಾದರ ಒಂದು ಗುಂಪು ಪಾಂಡವರ ಕಡೆ ಇತ್ತು, ನಿಷಾದರ ಒಂದು ಗುಂಪು ಕೌರವರ ಕಡೆನೂ ಇದೆ. ಆದರೆ ನಿಷಾದರದ್ದೇ ಆದ ರಾಜ್ಯ ಇದೆ, ಅಲ್ಲಿ ರಾಜ್ಯ ಇದೆ ಅಂದರೆ ಅವರು ಬಂದು ಇದರಲ್ಲಿ ಯುದ್ಧ ಮಾಡ್ತಾರೆ ಅಂದರೆ, ಈಗ ಇದರಲ್ಲಿ ಇದು ಸುಮ್ಮನೆ ಕಲ್ಲು ಎಸೆಯೋ ಯುದ್ಧ ಅಲ್ವಲ್ಲ. ಇಲ್ಲಿ ಅಸ್ತ್ರಶಸ್ತ್ರಗಳ ಪ್ರಯೋಗದಲ್ಲಿ ನಿಷ್ಣಾತರಾಗದೆ ಇಲ್ಲಿ ಹೆಂಗೆ ನಿಲ್ಲೋಕ್ಕಾಗತ್ತೆ? ಇದರಲ್ಲಿ ಉಳಿದ ಎಲ್ಲರೂ ಅದರಲ್ಲಿ ನಿಷ್ಣಾತರಾಗಿರುವಾಗ ನಿಷಾದ ಸೈನ್ಯ ಬೇರೆ ಏನೂ ಇಲ್ಲದ ಕೆಲವೊಂದು ದೊಣ್ಣೆ ಹಿಡ್ಕೊಂಡು ಯುದ್ಧ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅವರೆಲ್ಲರಿಗೂ ಅಸ್ತ್ರಶಸ್ತ್ರಗಳ ಪರಿಚಯ ಇತ್ತು. ಅದರ ಅರ್ಥ ಏನು ಅಂದರೆ, ನಿಷಾದರಿಗೆ ಯುದ್ಧ ವಿದ್ಯೆಯನ್ನು ಕೊಡ್ತಾ ಇರಲಿಲ್ಲ ಅನ್ನುವ ವಾತಾವರಣ ಏನೂ ಇರಲಿಲ್ಲ. ಹಾಗಾಗಿ ದ್ರೋಣರು ಅವನಿಗೆ ನಿರಾಕರಿಸೋದಕ್ಕೆ ಅವನ ಜಾತಿ ಕಾರಣ ಅಲ್ಲ ಅನ್ನೋದಂತೂ ಅಲ್ಲೇ ನಮಗೆ ಪ್ರೂವ್ ಆಗಿಬಿಡತ್ತೆ. ಆದರೆ ಅವನು ಬಂದಾಗ ಅವರು ನಿರಾಕರಿಸ್ತಾರೆ. ಮಹಾಭಾರತ ಅದನ್ನು ವಿವರಿಸೋದೇ ಇಲ್ಲ, ಬಹಳ ವಿವರಿಸೋದಿಲ್ಲ. ನಿಷಾದ ರಾಜ ಹಿರಣ್ಯ ಧನಸ್ಸಿನ ಮಗ ಬಂದ, ಅವನಿಗೆ ಅವರು ವಿದ್ಯೆ ಕೊಡಲಿಲ್ಲ ಅಂತ ಹೇಳಿ ಹೋಗಿಬಿಟ್ಟಿದೆ. ಕೆಲವು ಮಹಾಭಾರತದ ಪಾಠಗಳಲ್ಲಿ ಅವನು ನಿಷಾದ ರಾಜಕುಮಾರನಾಗಿದ್ದರಿಂದಾಗಿ ಅನ್ನೋ ಮಾತು ಇದೆ. ಅಂದ್ರೆ ಈಗ ಮೂಲ ಮಹಾಭಾರತ ಅಲ್ಲದೆ ಮಹಾಭಾರತ ಬೆಳೆದಿದೆಯಲ್ಲ, ಅಲ್ಲೂ ಇದೆ. ಅಂದ್ರೆ ನಿಷಾದ ರಾಜನಾಗಿದ್ದ ಕಾರಣದಿಂದಾಗಿ ಅಂತ, ಅಂದ್ರೆ ಅಲ್ಲಾಗ ಆ ಜಾತಿ ಕಾರಣಕ್ಕಾಗಿಯೇ ಕೊಡ್ಲಿಲ್ಲ ಅನ್ನೋ ಅಭಿಪ್ರಾಯ ಮಹಾಭಾರತದ ಕೆಲವು ಪಾಠಾಂತರಗಳಲ್ಲಿ ಇರೋದು ನಿಜ. ಆದರೆ ಇಡೀ ಮಹಾಭಾರತದ ಇದನ್ನ ಗಮನಿಸಿದಾಗ ನಿಷಾದರಿಗೆ ವಿದ್ಯೆಗೆ ನಿಷೇಧ ಇರಲಿಲ್ಲ ಅಂತ. ನಿಷಾದರಿಗೆ ವಿದ್ಯೆ ನಿಷೇಧ ಇರದೇ ಇದ್ದಾಗ ದ್ರೋಣರು ಯಾಕೆ ನಿರಾಕರಿಸಿದ್ರು ಅನ್ನೋದಕ್ಕೆ ಉತ್ತರ ಸಿಗೋದಿಲ್ಲ. ಇನ್ನು ಅದು ಕುರುವಂಶೀಯರ ಗುರುಕುಲ ಆಗಿತ್ತು, ಕುರುವಂಶೀಯರಿಗೆ ಮಾತ್ರ ಕಲಿಸ್ತಾ ಇದ್ರು ಅಂದರೆ ಹಾಗೂ ಇಲ್ಲ. ಯಾಕೆಂದ್ರೆ ಜಯದ್ರಥನೂ ಅಲ್ಲೇ ಕಲ್ತಿದ್ದಾನೆ, ಧೃಷ್ಟದ್ಯುಮ್ನೂ ಅಲ್ಲೇ ಕಲ್ತಿದ್ದಾನೆ, ಶಿಖಂಡಿಯೂ ಅಲ್ಲೇ ಕಲ್ತಿದ್ದಾನೆ, ಯಾದವರು ಎಷ್ಟೋ ಜನ ಬಂದು ಕಲ್ತಿದ್ದಾರೆ. ಹಾಗಾಗಿ ಆ ಕಾಲದ ಒಂದು ಅತ್ಯುತ್ಕೃಷ್ಟವಾದ ವಿದ್ಯಾಕೇಂದ್ರ ಅದು
ಯುದ್ಧ ವಿದ್ಯೆ ಕಲಿಸೋದಕ್ಕೆ. ಹಾಗಾಗಿ ಹೆಚ್ಚಿನ ರಾಜಕುಮಾರರು ಅಲ್ಲೇ ಬಂದು ಕಲ್ತಿದ್ದಾರೆ. ಮತ್ತೆ ಅದು ದ್ರೋಣರ ಗುರುಕುಲ ಕೂಡ ಅಲ್ಲ, ದ್ರೋಣರಿಗಿಂತ ಮೊದಲೇ ಅಲ್ಲಿ ಗುರುಕುಲ ಇತ್ತು. ಹಾಸ್ತಿನಪುರದಲ್ಲಿ ಒಂದು ಯುದ್ಧ ವಿದ್ಯೆಯನ್ನು ಕಲಿಸುವ ಗುರುಕುಲ ಮೊದಲೇ ಇತ್ತು. ಕೃಪರು ಮಾಡ್ತಾ ಇದ್ರು ಅದನ್ನ. ಬೇರೆ ಶಿಕ್ಷಕರು ಇದ್ದಿರ್ಬೋದು, ನಮಗೆ ಕಾಣಿಸುವಾಗ 2 ಶಿಕ್ಷಕರ ಹೆಸರು ಹೇಳ್ತಾರೆ ಬಿಟ್ರೆ ಇಬ್ಬರೇ ಕಲಿಸ್ಕೊಂಡಿರ್ತಾರೆ ಅಂತೇನೋ ಅಲ್ಲ, ಬೇಕಷ್ಟು ಜನ ಶಿಕ್ಷಕರು ಇರ್ತಾರೆ. ಹಾಸ್ತಿನಪುರ ಸೈನ್ಯ ಶಿಕ್ಷಣ ನೀಡುವ ಒಂದು ಶಿಕ್ಷಣ ಸಂಸ್ಥೆಯನ್ನು ಮೊದಲಿಂದ ನಡ್ಸ್ಕೊಂಡ್ ಬಂದಿತ್ತು. ದ್ರೋಣರು ಅದಕ್ಕೆ ಅನಂತರ ಬಂದು ಸೇರಿದ್ದು. ಅಂದರೆ ಈ ಇವನ ಸಮಸ್ಯೆ ಎಲ್ಲ ಆಯ್ತಲ್ಲ ಅವರಿಗೆ, ದೃಪದನ ಜೊತೆಗಿನ ಕ್ಲಾಶ್ ಆದಮೇಲೆ ಹುಡ್ಕೊಂಡು ಬಂದಾಗ ಅವರನ್ನು ಭೀಷ್ಮ ನೇಮಕ ಮಾಡಿಕೊಂಡಿದ್ದು. ಭೀಷ್ಮ ನೇಮಕ ಮಾಡಿಕೊಳ್ಳುವ ಉದ್ದೇಶ ಪಾಂಡವರು ಧಾರತರಾಷ್ಟ್ರರಿಗೆ ಅವರ ವಿದ್ಯೆ ಸಿಗಲಿ ಅನ್ನೋದೇ ಇತ್ತು. ಆದರೆ ಎಲ್ಲರಿಗೂ ಕಲಿಸ್ತಾ ಇದ್ರು. ಹಾಗಾಗಿ ಅದು ಓಪನ್ ಟು ಆಲ್ ಅಂತ ಇದ್ದಂಥದ್ದೇ ಅದು. ಯಾಕೆಂದರೆ ಕರ್ಣನಿಗೂ ಕೊಟ್ರಲ್ಲ ಅವಕಾಶನ. ಕರ್ಣನು ಅಲ್ಲೇ ಕಲ್ತ, ಕರ್ಣನಿಗೂ ಅವಕಾಶ ಕೊಟ್ಟಿದ್ದಾರೆ ಅಂದರೆ ಅಲ್ಲಿ ಈ ವಿಭಾಗ ಇರಲಿಲ್ಲ. ಜಾತಿ ಕಾರಣಕ್ಕಾಗಿ ಆ ಗುರುಕುಲದಲ್ಲಿ ಯಾವ ನಿಷೇಧವೂ ಇರಲಿಲ್ಲ, ನಿರಾಕರಣೆ ಇರಲಿಲ್ಲ ಅನ್ನೋದು ಅರ್ಥ ಆಗುತ್ತೆ. ಹಾಗಾಗಿ ಕುರುವಂಶೀಯರಿಗೆ ಮಾತ್ರ ಇದ್ದ ಗುರುಕುಲವೂ ಅಲ್ಲ. ನಿಷಾದರಿಗೆ ಯುದ್ಧ ವಿದ್ಯೆಯ ಕಲಿಕೆಯಲ್ಲಿ ನಿಷೇಧವೂ ಇರಲಿಲ್ಲ ಮಹಾಭಾರತದ ಕಾಲದಲ್ಲಿ. ಆದರೂ ದ್ರೋಣರು ನಿರಾಕರಿಸಿದ್ರು ಅಲ್ಲಿ ಅಂತ. ಅದರ ಬಗ್ಗೆ ವಿವರ ಇಲ್ಲ. ಆದರೆ ಮುಂದೆ ಏನಾಯಿತು ಅಂತ ಅಂದರೆ ಅವನು ಕಲ್ತ್ಕೊಂಡ. ಅದಕ್ಕೆ ಅವನೇನು ಹೇಳ್ದ, ಅವರ ಮೂರ್ತಿ ಮಾಡಿಟ್ಕೊಂಡ, ಅದರ ಕಲಿತ. ಅವನು ಹೇಳ್ತಾನೆ ನೀವೇ ಗುರು ಅಂತ ಹೇಳ್ತಾನೆ, ನಿಮ್ಮಿಂದಲೇ ಬಂತು ನನಗೆ ಈ ವಿದ್ಯೆ ಅಂತ ಹೇಳ್ತಾನೆ. ಯಾರು? ಏಕಲವ್ಯ. ಆಗ ಅವರು ನಿನ್ನ ಹೆಬ್ಬೆರಳು ಕೊಡು ಅಂತ ಹೇಳಿದ್ರು ಅಂತ. ಇಲ್ಲೂ ಕೂಡ ಒಂದು ತಪ್ಪು ಗ್ರಹಿಕೆ ಹೊರಗಡೆ ಏನಿದೆ ಅಂದರೆ ಅದು ಅರ್ಜುನ ಹೇಳಿದ್ದಕ್ಕಾಗಿ ಅದಾಯಿತು ಅಂತ ಅನ್ನುವ ಒಂದು ವಿಷಯ ಬಂದಿದೆ. ಅರ್ಜುನ ಪ್ರಶ್ನೆ ಕೇಳಿದ್ದ ಹೌದು, ಅಂದರೆ ನೀವು ಎಲ್ಲರಿಗಿಂತ ಅತ್ಯಂತ ಶ್ರೇಷ್ಠನಾದ ಧನುರ್ಧರನನ್ನಾಗಿ ನಿನ್ನನ್ನು ಮಾಡ್ತೀನಿ ಅಂತ ನನಗೆ ಹೇಳಿದಿರಿ. ಅವರೇ ಹೇಳಿರ್ತಾರೆ, ಅರ್ಜುನ ಕೇಳ್ಕೊಂಡಿದ್ದು ಅಲ್ಲ, ಅವರೇ ಹೇಳಿರ್ತಾರೆ. ಹೇಳಿದ್ದಕ್ಕೆ ಕಾರಣ ಅರ್ಜುನನ ಮೇಲೆ ಬೇರೆ ಯಾವುದು ಪಕ್ಷಪಾತ ಇಲ್ಲ ಅವರಿಗೆ. ಆವಾಗ ಅವ್ರಿಗೆ ಧೃತರಾಷ್ಟ್ರನ ಮಕ್ಕಳು ಪಾಂಡವಿನ ಮಕ್ಕಳಲ್ಲಿ ವ್ಯತ್ಯಾಸ ಆವಾಗ ಏನೂ ಇರಲಿಲ್ಲ ಅವ್ರಿಗೆ ಪಾಠ ಮಾಡ್ತಾ ಇರುವಾಗ. ಆದರೆ ಅರ್ಜುನನ ಮೇಲೆ ಅವರಿಗೆ ಪ್ರೀತಿ ಹೆಚ್ಚಾಗಿದ್ದು ಹೌದು. ಪ್ರೀತಿ ಹೆಚ್ಚಾಗಿದ್ದ ಕಾರಣ ಏನು ಅಂತ ಅಂದರೆ ಅವನ ಕಲಿಕೆಯ ವಿಧಾನ ಪ್ರೀತಿ ಹುಟ್ಟಿಸಿದ್ದು. ಈಗ ಅರ್ಜುನನನ್ನು ಬಿಟ್ಟು ಅವರಿಗೆ ಯುಧಿಷ್ಠಿರ, ಭೀಮ, ನಕುಲ ಸಹದೇವರ ಮೇಲೂ ಅರ್ಜುನನ ಮೇಲಿದ್ದ ಪ್ರೀತಿ ಇರಲಿಲ್ಲ. ಉಳಿದ ಎಲ್ಲ ಶಿಷ್ಯರನ್ನು ಸಮಾನವಾಗಿ ಕಂಡಿದ್ದಾರೆ. ದುರ್ಯೋಧನನ್ನು ಅಷ್ಟೇ, ಎಲ್ಲರನ್ನೂ ಅಷ್ಟೇ. ಒಳ್ಳೆ ಗುರುನೇ ಅವರು, ಒಳ್ಳೆ ಶಿಕ್ಷಕರೇ. ಆದರೆ ಅರ್ಜುನನ ಮೇಲೆ ಪ್ರೀತಿ ಹೆಚ್ಚಾಗ್ತಾ ಹೋಗಿದ್ದು ಅವನ ಕಲಿತಾ ಇರುವ ವೇಗ, ಅವನ ವಿದ್ಯೆಯ ಹಸಿವು. ಅವನು ಇವರೆಲ್ಲರಿಗಿಂತ ಮುಂದಿಂದ ಕೇಳ್ತಿದ್ದ ಮುಗಿಸ್ಕೊಂಡು. ಅದರಿಂದಾಗಿ ಏನಾಯ್ತು, ಅವನಿಗೆ ಕೊಡ್ತಾ ಹೋದರು, ವಿದ್ಯೆಯನ್ನು ಹೆಚ್ಚಾಗಿ ಕೊಡ್ತಾ ಹೋದರು. ಒಂದು ಹಂತದಲ್ಲಿ ಅವನ ಹತ್ರ ಮಾತಾಡ್ತಾ ಇರುವಾಗ ನಿನ್ನನ್ನು ನಾನು ನಂಬರ್ 1 ಮಾಡ್ತೀನಿ ಅಂತ ಹೇಳಿದ್ರು. ಯಾವಾಗ ಏಕಲವ್ಯ ಶಬ್ದವೇದಿ ವಿದ್ಯೆಯನ್ನು ಪ್ರಯೋಗ ಮಾಡಿದನೋ ಆವಾಗ ಅದು ಅರ್ಜುನನಿಗೂ ಗೊತ್ತಿಲ್ಲ, ಅವರಿನ್ನೂ ಕಲಿಸಿಲ್ಲ ಶಬ್ದವೇದಿಯನ್ನು. ಆಗ ಅವನು ಕೇಳ್ತಾನೆ, ಎಲ್ಲರಿಗಿಂತ ನನಗೆ ಕೊಡ್ತೀನಿ ಅಂತ ಹೇಳಿದಿರಿ, ಅವನು ನಿಮ್ಮ ಶಿಷ್ಯ ಅಂತ ಹೇಳ್ಕೊತಾನೆ, ಇದು ಹೇಗೆ ಸಾಧ್ಯ ಆಯಿತು ಅಂತ ಅರ್ಜುನನ ಪ್ರಶ್ನೆ. ಅಂದರೆ ಇದು ಸಹಜ ಪ್ರಶ್ನೆ ಅದು. ಆಗ ಅವ್ರು ಹೋಗಿ ದ್ರೋಣರು ಹೋಗಿ ಕೇಳಿದ್ದು ಅವ್ರಿಗೆ ಗೊತ್ತೇ ಇಲ್ಲ, ಯಾಕೆಂದ್ರೆ ಅವ್ರು ನಿರಾಕರಿಸಿದ್ದು ಹೌದು. ನಾನೆಲ್ಲಿ ಕೊಟ್ಟೆ ವಿದ್ಯೆ ಅಂತ ಅವರ ಸಮಸ್ಯೆ. ಹೋಗಿ ಕೇಳಿದ್ರೆ ಅವನು ಹೇಳ್ತಾನೆ ನಿಮ್ಮಿಂದ ಬಂದಿದೆ. ನಿಮ್ಮಿಂದ ಬಂದಿದೆ ಅಂತ ಅಂದರೆ ನಿಮ್ಮ ಮೂರ್ತಿಯನ್ನೇ ನಾನು ಮಾಡಿ ಅದನ್ನೇ ಧ್ಯಾನಿಸ್ತಾ ಹೋದಾಗ ನನಗೆ ಬಂತು ಅನ್ನೋ ಅರ್ಥದಲ್ಲೇ ಅವನು ಮಾತಾಡ್ತಾ ಇರೋದು. ವಿದ್ಯೆ ಹರಿದಿದೆ ನನ್ನೆಡೆಗೆ ಅಂತ. ಆಗ ಪ್ರಶ್ನೆ ಬಂದಿದ್ದೇನು ಅಂತ ಅಂದರೆ ಏಕಲವ್ಯನ ಪ್ರಕಾರ ದ್ರೋಣರೇ ಗುರು ಮತ್ತು ದ್ರೋಣರಲ್ಲಿದ್ದ ವಿದ್ಯೆ ಏಕಲವ್ಯನಿಗೆ ಹೋಗಿದೆ. ಅಂದರೆ ಬೇರೆ ಎಲ್ಲೂ ಸಿಗದ ವಿದ್ಯೆಗಳೆಲ್ಲ ಹೋಗಿದೆ ಅವನಿಗೆ, ಅದು ದ್ರೋಣರಲ್ಲಿ ಮಾತ್ರ ಇದ್ದಿದ್ದು ಅಂತ. ಇವತ್ತು ನೋಡಿದಾಗ ಹಾಗೆ ಹೇಳಿಕೊಡದೆ ಒಂದು ವಿದ್ಯೆ ಹೋಗ್ಬೋದಾ ಇನ್ನೊಬ್ಬರಲ್ಲಿ, ಶಿಷ್ಯನಿಗೆ ತಿಳಿಯತ್ತಾ ಅಂದರೆ ತಿಳಿಯಲ್ಲ ಅಂತ ಹೇಳ್ತೀವಿ ನಾವು. ಆದರೆ ಆಗ ಗುರುವಿನಿಂದ ವಿದ್ಯೆ ಹೀಗೆ ಹರಿಬಹುದು ಅನ್ನುವಂಥ ಎಷ್ಟೋ ಘಟನೆಗಳನ್ನು ನೋಡ್ತೀವಿ ಅಲ್ಲಿ. ಅಂದರೆ ಇದ್ದಕ್ಕಿದ್ದ ಹಾಗೆ ಗುರು ಶಿಷ್ಯನಿಗೆ ಎಲ್ಲ ವಿದ್ಯೆಗಳನ್ನು ಅನುಗ್ರಹಿಸಿದ ಅಂದರೆ ವರ್ಷಗಳ ಕಾಲ ಕಲ್ತಿದ್ದಲ್ಲ, ಎಲ್ಲ ವಿದ್ಯೆ ನಿನಗೆ ಬರಲಿ ಅಂತ ಗುರು ಹೇಳಿದಾಗಲೇ ವಿದ್ಯಾವಂತನಾಗಿಬಿಟ್ಟ ಅನ್ನೋ ಎಷ್ಟೋ ಘಟನೆಗಳನ್ನು ಪುರಾಣ, ರಾಮಾಯಣ, ಮಹಾಭಾರತಗಳಲ್ಲಿ ನಾವು ನೋಡ್ತೀವಿ. ನಾವು ಆಧುನಿಕ ಇತಿಹಾಸದಲ್ಲಿ ಕೂಡ ಸರ್, ಈಗ ಎಸ್ ರಾಮಾನುಜನ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಎಲ್ಲಿಂದ ಬಂತು ಅಂತಂದ್ರೆ ಅವ್ರು ಏನ್ ಹೇಳ್ತಾರೆ, ಎಲ್ಲಿಂದ ಬಂತು ಅಂತಂದ್ರೆ ನನಗೆ ದೇವಿ ಅನುಗ್ರಹಿಸ್ತಾಳೆ ಅಂತ ಹೇಳ್ತಾರೆ. ಹೌದು. ಅಂದ್ರೆ ನಾ ಹೇಳ್ತಾ ಇರೋದು ಅಂದ್ರೆ ಮೀರಿದ್ದೊಂದು ನಿಮ್ಮ ಶಬ್ದ ಅದು ಬಹಳ ಚೆನ್ನಾಗಿರೋದು ಏನಂದ್ರೆ ಮೀರಿದ್ದೊಂದಿದೆ ಅನ್ನೋದನ್ನ ಇಟ್ಟುಕೊಳ್ಳದೆ ನಾವು ಏನೂ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಸಾಕ್ಷಿ ಇಲ್ಲಿದೂ ಇದೆ ಅಂತ.
ಹಾಗಾಗಿ ರಾಮಾನುಜಂಗೆ ಈಗ ಅಂದ್ರೆ ಗುರುಗಳು ಇನ್ನೊಂದು ಸುಮ್ಮನೆ ಆ್ಯಡ್ ಮಾಡಿದ್ರೆ, ಈಗ ಒಬ್ಬ ಗುರು ಮತ್ತು ಶಿಷ್ಯರು ಇರ್ತಾರಂದ್ರೆ, ಗುರು ಏನು ಕಲಿಸ್ತಾನೆ ಅಷ್ಟೇ ಶಿಷ್ಯರು ಕಲಿಯಕ್ಕೆ ಸಾಧ್ಯ ಅಂತಂದ್ರೆ, ಗುರುವನ್ನು ಮೀರಿಸಿದ ಶಿಷ್ಯ ಹೇಗೆ ಹುಡ್ತಾನೆ? ಹೌದು ಅಲ್ವಾ? ಹೌದು. ಗುರುಗಳಿಂದ ಮೀರಿದ ಶಿಷ್ಯರು ಹುಡ್ತಾನೆ ಇರ್ತಾರಲ್ವಾ? ಯಾಕೆ ಅವ್ರು ಎಲ್ಲಿಂದ ಸಿಕ್ತ ಹಾಗಾದ್ರೆ? ಹೌದು ಅಲ್ವಾ? ಹೌದು. ಸೊ ಅವ್ರು ಇವ್ರು ಕಲಿಸಿದ್ರ ಜೊತೆಗೆ ಅವ್ರದೊಂದು ಏನೋ ಇರುತ್ತೆ ಬೇರೆ. ಹೌದು ಅಲ್ವಾ? ಹೌದು, ಅದು ಇದು ತುಂಬಾ ಚೆನ್ನಾಗಿದೆ ಸರ್. ಈಗ ಸೈಂಟಿಸ್ಟ್ಗಳಿಗೆಲ್ಲ ವಿಜ್ಞಾನದ ಮೇಷ್ಟ್ರು ಪಾಠ ಕಲಿಸಿದ್ದಾರೆ, ಅವ್ರು ಯಾರು ಸೈಂಟಿಸ್ಟ್ ಅಲ್ಲ, ಇವರು ಸೈಂಟಿಸ್ಟ್ ಅಂತ. ಎಲ್ಲ ಕ್ಷೇತ್ರದಲ್ಲೂ ಹಾಗೆ ಗುರುವನ್ನು ಶಿಷ್ಯ ಮೀರಿಸಿರ್ತಾನಲ್ಲ, ಅದು ಎಲ್ಲಿಂದ ಬಂತು ಅಂತ ಅನ್ನೋದಕ್ಕೆ ಅವನು ಒಳಗಿಂದ ಬಂತು ಅಂತ ಮಾತ್ರ ಹೇಳಬೇಕು ಅನ್ನೋದು ಬಿಟ್ರೆ, ಅದಕ್ಕೆ ಪರಂಪರೆಯನ್ನು ಒಪ್ಪಿಕೊಂಡ್ರೆ ಅದು ಅನುಗ್ರಹ, ಗುರುವಿನ ಅನುಗ್ರಹ, ದೇವರ ಅನುಗ್ರಹ, ಇನ್ನೊಂದು ಏನೆಲ್ಲ ಬರುತ್ತೆ, ಬೇರೆ ಬೇರೆ ಕಾರಣಗಳನ್ನು ಕೊಡುತ್ತೆ ನಮ್ಮ ಸಂಸ್ಕೃತಿಯಲ್ಲಿ. ಅಂದರೆ ಪೂರ್ವಜನ್ಮದ ಕರ್ಮ ಕೆಲಸ ಮಾಡುತ್ತೆ ಅನ್ನೋದನ್ನು ನಮ್ಮಲ್ಲಿ ಬಹಳ ಗಟ್ಟಿಯಾಗಿ ಇಟ್ಕೊಂಡ್ಬಿಡ್ತೀವಲ್ಲ, ನಮ್ಮಲ್ಲಿ ಇದ್ದೇ ಇದೆಯಲ್ಲ ಅದು. ಎಲ್ಲದಕ್ಕೂ ಹೇಳೋದು ಪೂರ್ವಜನ್ಮದ ಅಭ್ಯಾಸ ಕರ್ಮಗಳು ಕೆಲಸ ಮಾಡ್ತವೆ ಅಂತ. ನಾವು ಭಗವದ್ಗೀತೆಯಲ್ಲಿ ಕೃಷ್ಣ ಆ ಮಾತು ಹೇಳ್ದ, ಒಬ್ಬ ಯೋಗ ಸಾಧನೆಯನ್ನು ಮಾಡಿ ತುದಿ ಮುಟ್ಟದೆ ಸತ್ರೆ ಆ ಯೋಗ ಮುಂದಿನ ಜನ್ಮದಲ್ಲಿ ಕಂಟಿನ್ಯೂ ಆಗತ್ತೆ ಅವನ ಸಾಧನೆ ಅಂತ ಹೇಳದ್ನಲ್ಲ, ಅದು ಇಲ್ಲೂ ಇದೆ ಅಂತ. ಈಗ ಒಬ್ಬ ಚೆನ್ನಾಗಿರುವ ಮಾತುಗಾರ ಆಗ್ತಾನೆ, ಒಂದು ಮಗು ಸಣ್ಣಕ್ಕಿರುವಾಗಲೇ 6 ತಿಂಗಳಲ್ಲೇ ಅದು ರಾಗಗಳನ್ನು ಗುರುತಿಸತ್ತೆ, ಹಾಡತ್ತೆ. ಈ ಥರದ್ದು ಎಷ್ಟೋ ನೋಡ್ತೀವಲ್ಲ. ಒಬ್ಬ ಚೆನ್ನಾಗಿ ಬರೀತಾನೆ, ಇವತ್ತಿಗೂ ಒಬ್ಬ ಲೇಖಕ, ಇವನು ಒಳ್ಳೆ ಲೇಖಕ ಯಾಕಾದ ಅನ್ನೋ ಪ್ರಶ್ನೆಗೆ ಒಂದು ಉತ್ತರ ಇಲ್ಲ ಅಂತ. ಇವನು ಒಳ್ಳೆ ಭಾಷಣಕಾರ ಯಾಕಾದ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲ ಅಂತ. ಅದನ್ನು ಕಲಿಸೋದಕ್ಕೆ ಸಾಧ್ಯವ ಅಂದರೆ, ಕಲಿಸಿದ್ದಕ್ಕಿಂತಲೂ ಅವನೊಳಗೆ ಒಂದು ಪ್ರತಿಭೆ ಅನ್ನೋದು ಇತ್ತಲ್ಲ, ಅದು ಬೇರೆ ಕೆಲಸ ಮಾಡಿದೆ. ಅವನಿಗದು ಹೊರಗಡೆಯಿಂದ ಓದಿಯೋ ಕೇಳಿಯೋ ತಿಳಿದೋ ಅದಕ್ಕೊಂದಿಷ್ಟು ಪರಿಷ್ಕಾರ ಕೊಟ್ಕೊಂಡಿರ್ಬೋದು. ಒರಿಜಿನಲಿ ಪ್ರತಿಭೆ ಅನ್ನೋದು ಅವನ ಒಳಗಡೆಯಿಂದಲೇ ಬಂದಿದೆ. ಹಾಗಾಗಿ ನಮ್ಮಲ್ಲಿ ಸಾಕಷ್ಟು ವಿಷಯಗಳನ್ನು ಕಲಿಸೋದಕ್ಕಾಗೋದಿಲ್ಲ ಅನ್ನೋದು ನಿಶ್ಚಯ. ಅಂದ್ರೆ ಈಗ ಮಾತು, ನೃತ್ಯವೋ, ಸಂಗೀತವೋ, ಅಥವಾ ಒಂದು ಸಂಶೋಧನೆಯ ಪ್ರವೃತ್ತಿಗಳೋ, ಇವನ್ನೆಲ್ಲ ಒಂದಿಷ್ಟು ಕಲಿಸಬಹುದೇ ಹೊರತು ಉಳಿದಿದ್ದಷ್ಟು ಪ್ರತಿ ವ್ಯಕ್ತಿಗೆ ಅವನಿಗೆ ಸಿಕ್ಕಿರತ್ತೆ ಅದು. ಹಾಗಾಗಿ ಅದೆರಡೂ ಸೇರತ್ತೆ. ಈಗ ಕಲಿಸಿದ್ದು, ಈಗ ಅವನು ತೊಡಗಿಸಿಕೊಂಡಿದ್ದು ಪರಿಶ್ರಮ ಮತ್ತು ಪ್ರತಿಭೆ ಎರಡೂ ಸೇರತ್ತೆ. ಪ್ರತಿಭೆ ಎಲ್ಲಿಂದ ಬಂತು ಅನ್ನೋದಕ್ಕೆ ಇವತ್ತಿಗೂ ನಮಗೇನು ಅದಕ್ಕೆ ಇದು ಸಿಗ್ತಾ ಇಲ್ಲ. ಪ್ರಾಚೀನರು ಪ್ರತಿಭೆ ಜನ್ಮಾಂತರದಿಂದ ಬಂದಿದ್ದು ಅಂತಲೇ ಹೇಳ್ತಾರೆ. ಜನ್ಮಾಂತರದಲ್ಲಿ ನೀನು ಅಷ್ಟು ಕೆಲಸ ಮಾಡಿದ್ದೆ, ಅದು ಮುಂದುವರೆದಿದೆ, ಅಥವಾ ಜನ್ಮಾಂತರದಲ್ಲಿ ಅದಕ್ಕೆ ಬೇಕಾಗುವ ಇನ್ನೇನೋ ಒಂದು ನೀನು ಅನುಗ್ರಹ ಪಡ್ಕೊಂಡಿದ್ದೆ, ಅದು ಈಗ ಫಲಿಸ್ತು ಅನ್ನೋ ಮಾತುಗಳನ್ನೇ ಪ್ರಾಚೀನರು ಹೇಳ್ತಾರೆ. ಹಾಗಾಗಿ ನೀವು ಹೇಳಿದ ಹಾಗೆ ವಿದ್ಯೆ ತಾನಾಗಿ ಬರಬಹುದಾ ಅಂದರೆ ಅದು ಅವತ್ತಲ್ಲ, ಇವತ್ತಿಗೂ ಅದು ಕಾಣಿಸ್ಕೊಳ್ಳುತ್ತೆ ಅಂತ. ಇಲ್ಲಿ ಅರ್ಜುನ ಮತ್ತು ಏಕಲವ್ಯ, ಕರ್ಣ ಇವರನ್ನೆಲ್ಲ ಇಲ್ಲೇ ನೋಡಿದಾಗ, ಆ ಗುರುಕುಲದಲ್ಲಿ ಇವರೆಲ್ಲ ಯಾಕೆ ವಿಶಿಷ್ಟ ಆದರು, ಉಳಿದವ್ರಿಗಿಂತ ಯಾಕೆ ಮುಂದೆ ಹೋದರು ಅಂದರೆ, ಅವರ ಪರಿಶ್ರಮದ ಜೊತೆಗೆ ಅವರಲ್ಲಿ ಇನ್ನೇನೊಂದು ಪ್ರತಿಭೆ ಇದ್ದಿದ್ದಕ್ಕೆ ಅವರು ಚೆನ್ನಾಗಿ ಕಲ್ತರು ಅಂತ. ಇಲ್ಲದೇ ಇದ್ರೆ ಎಲ್ಲರಿಗೂ ಗುರು ಸಮಾನವಾಗಿ ಕಲಿಸುವಾಗ ಒಬ್ಬ ಮುಂದೆ ಬರೋದು ಅನ್ನೋದು ಹೇಗೆ? ಹಾಗಾಗಿ ಈ ಪ್ರತಿಭೆ ಏಕಲವ್ಯನಲ್ಲಿ ದಟ್ಟವಾಗಿತ್ತು, ಅದು ಕೆಲಸ ಮಾಡಿದೆ ಅನ್ನೋದು ನಿಶ್ಚಿತ. ಆದರೆ ಅವನು ಹೇಳ್ತಾನೆ, ಸ್ವಲ್ಪವೂ ಕಲಿದೆ ಹೇಗೆ ಬಂತು ಅಂದರೆ ಇದು ನಿಮ್ಮಿಂದ ಹರಿದು ಬಂತು ಅಂತ ಅವನು ಹೇಳ್ತಾನೆ ಅಲ್ಲಿ. ಇದು ಬಂದಾಗ ಏನು ಅಂದರೆ, ದ್ರೋಣರು ಬಲಗೈ ಹೆಬ್ಬೆರಳನ್ನ ಅವನಿಂದ ತಗೊಂಡ್ರು ಅನ್ನೋ ಮಾತಿರೋದು. ಇದು ಮೂಲ ಮಹಾಭಾರತದಲ್ಲಿ ಹೌದು, ಇದೆ. ಬಲಗೈ ಹೆಬ್ಬೆರಳು ಯಾವುದಕ್ಕೂ ಅದು ಲಾಜಿಕ್ ಹೇಳಿಲ್ಲ, ಕಾರಣ ಹೇಳಿಲ್ಲ. ಲಾಜಿಕ್ ಮಾತ್ರ ಅಲ್ಲ, ಅಲ್ಲಿ ಕಾರಣವನ್ನೇ ಹೇಳಿಲ್ಲ. ನೀನು ನನ್ನ ಶಿಷ್ಯ ಹೌದು ಅಂತ ಆದ್ರೆ, ನನ್ನಿಂದ ವಿದ್ಯೆ ಬಂದಿದ್ದೌದು ಅಂತ ಆದ್ರೆ ಗುರುದಕ್ಷಿಣೆ ಕೊಡು ಅಂದ್ರು, ಕೊಡ್ತೀನಿ ಅಂತಂದ. ನಿನ್ನ ಬಲಗೈ ಹೆಬ್ಬೆರಳು ಕೊಡು ಅಂತಂದ್ರು, ಕೊಟ್ಟ ಅವನು ಅಂತ. ಈ ಗುರುದಕ್ಷಿಣೆ ಕೇಳುವಲ್ಲಿರೋದು ಏನು ಅಂತ ಅಂದರೆ, ಏಕಲವ್ಯ ವಿದ್ಯೆಯನ್ನ ಕದ್ದ ಅಂತ ಇರೋದು ಅಲ್ಲಿ ವಿಷಯ. ಕೊಡ್ಲಿಲ್ಲ, ಕೊಡದೇ ಇದ್ದಾಗ ಕದ್ದೆ ನೀನು ಅಂತ ಇರೋದು ಅಂತ. ಅಂದರೆ ಈ ಏಕಲವ್ಯನ ಕುರಿತು ಇದು ಮಹಾಭಾರತದ ಚಿತ್ರಣ ಕೊಡ್ತಾ ಇರೋದು. ಏಕಲವ್ಯನ ಕುರಿತು ನನಗೇನು ಬೇರೆ ಭಾವ ಏನೂ ಇಲ್ಲ ಏಕಲವ್ಯನ ಬಗ್ಗೆ. ಅಂದರೆ ಏಕಲವ್ಯನ ಜಾತಿಯ ಕಾರಣಕ್ಕಾಗಿ ನನಗೇನೂ ಸಮಸ್ಯೆ ಇಲ್ಲ. ಯಾಕೆಂದರೆ ಇದಕ್ಕಿಂತ ಮೊದಲು ರಾಮಾಯಣದಲ್ಲಿ ಗುಹನನ್ನ ನಾವು ಬಹಳ ದೊಡ್ಡ ಮನುಷ್ಯ ಅಂತ ಗೌರವಿಸ್ತೀವಿ. ಅವನು ನಿಷಾದನೆ, ಇದೇ ಜಾತಿಗೆ ಸೇರ್ತಾನೆ. ಅವನು ರಾಜ, ಅಯೋಧ್ಯೆ ಪಕ್ಕದಲ್ಲಿ ಅವನ ರಾಜ್ಯ, ಅವನು ರಾಮನ ಅತ್ಯಂತ ಆತ್ಮೀಯ ಮಿತ್ರ.
ರಾಮ ಅವನನ್ನು ಕಂಡು ಕೂಡಲೇ ಹೋಗಿ ಆಲಿಂಗನ ಮಾಡ್ಕೋತಾನೆ. ಅವನು ಮತ್ತು ಬಹಳ ಮೌಲ್ಯಗಳಿರುವಂತ ಒಬ್ಬ ರಾಜನಾಗಿ ರಾಮಾಯಣದಲ್ಲಿ ಚಿತ್ರಿತನಾಗಿರೋದು. ಅಂದ್ರೆ ರಾಮನಿಗೆ ರಾಜ್ಯಭ್ರಷ್ಟನನ್ನಾಗಿಸಿದ್ರೆ ನನ್ನ ರಾಜ್ಯ ನಿನಗೆ ಅಂತ ಅವನು ಹೇಳ್ತಾನೆ. ನನ್ನ ರಾಜ್ಯ ಆಳು ನೀನು, ನಿನ್ನ ರಾಜ್ಯದಿಂದ ಹೊರಗಾಕಿರ್ಬೋದು ಅಂತ. ಸ್ವಂತ ಚಿಕ್ಕಮ್ಮ ನಿನಗೆ ಸಿಂಹಾಸನ ಇಲ್ಲ ಅಂತ ಹೇಳುವಾಗ ಮೂರನೇವನು ನೀನ್ ರಾಜನಾಗು ಅಂತ ಹೇಳುವಷ್ಟು ದೊಡ್ಡವನು ಅಂತ ಗುಹನನ್ನ ರಾಮಾಯಣ ತೋರಿಸ್ಕೊಟ್ಟಿದೆ. ಹಾಗಾಗಿ ಈ ನಿಷಾದರ ಕುರಿತು ಸಮಸ್ಯೆ ಅಲ್ಲ. ಆದರೆ ಏಕಲವ್ಯನದ್ದು ಅಂತ ಬಂದಾಗ ದ್ರೋಣರು ಯೋಚಿಸಿದ್ದೇನನ್ನ ಅಂತ ಕೇಳಿದರೆ, ಇವನು ನನ್ನಿಂದ ವಿದ್ಯೆ ಕದ್ದಿದ್ದಾನೆ ಅಂತಂದಾಗ ಅವನಲ್ಲಿ ಒಂದು ಬೇರೆ ಇದಕ್ಕೆ ಕೆಲಸ ಮಾಡ್ತಾ ಇದೆ ಅಂತ. ಅಂದರೆ ನ್ಯಾಯೋಚಿತವಾದ ದಾರಿಯಲ್ಲಿ ಇವನು ಸಾಗುವವನಲ್ಲ ಅಂತ ದ್ರೋಣರಿಗನ್ನಿಸಿದೆ. ಈಗ ಕದ್ದು ತೆಗೆದುಕೊಂಡ ವಿದ್ಯೆಯನ್ನು ಇವನು ದುರುಪಯೋಗ ಮಾಡ್ಕೊಳ್ಳೋದಿಲ್ಲ ಅಂತ ಏನು ಗ್ಯಾರಂಟಿ? ಯಾಕೆಂದ್ರೆ ಅವನಿಗೆ ಸಿಕ್ಕಿರೋ ವಿದ್ಯೆ ಸಾಧಾರಣದ್ದಲ್ಲ. ಈಗ ಏಕಲವ್ಯನಲ್ಲೇ ಇರೋ ವಿದ್ಯೆ ಗುರುಕುಲದಲ್ಲಿ ಕಲಿತಾ ಇರೋರಲ್ಲಿ ಅತ್ಯಂತ ಮುಂದಿದ್ದ ಅರ್ಜುನನನ್ನು ಮೀರಿಸಿದ ವಿದ್ಯೆ ಅವನಿಗೆ ಬಂದುಬಿಟ್ಟಿದೆ ಅಂತ ಅಂದರೆ ಅವನು ಇನ್ನೂ ಮುಂದೆ ಹೋಗ್ತಾನೆ. ನಾಳೆ ದುರುಪಯೋಗ ಪಡಿಸ್ಕೊಳ್ಬಾರದು ಅಂತ ಇಲ್ಲ ಅಂತ. ಅದಕ್ಕೆ ಕಡಿವಾಣ ಹಾಕೋದಕ್ಕಾಗಿ ದ್ರೋಣರು ಅದನ್ನು ಮಾಡಿದ್ರು ಅನ್ನುವ ಒಂದು ಲಾಜಿಕ್ಕಲ್ಲಿ ಕಾಣಿಸ್ಕೊಳ್ಳುತ್ತೆ. ಬಿಟ್ರೆ ಇದನ್ನು ಮಹಾಭಾರತ ಹೇಳ್ತಾ ಇಲ್ಲ. ಈ ಲಾಜಿಕ್ಕನ್ನು ಮುಂದಿನ ವಿಮರ್ಶೆ ಮಾಡಿದವರು ಹೇಳಿದ್ದಾರೆ. ಇದೊಂದು ಕಾರಣ ಕಾಣಿಸುತ್ತೆ ಅಂತ. ಮುಂದಿನ ವಿದ್ವಾಂಸರುಗಳು ಇದನ್ನು ಹೊರತುಪಡಿಸಿ ಅದಕ್ಕೆ ಬೇರೆದೇನು ಕಾಣಿಸೋದಿಲ್ಲ ಅಂತ ಕಾಣೋದು. ಇನ್ನು ಅವರು ಬಲಗೈ ಹೆಬ್ಬೆರಳು ತಗೊಂಡಿದ್ದು ಸರಿನಾ ತಪ್ಪಾ ಅಂತ ಕೇಳಿದ್ರೆ, ಆ ಸರಿ ತಪ್ಪು ಎರಡನ್ನು ನಾವ್ಯಾರು ನಿರ್ಣಯಿಸೋದಕ್ಕೆ ಬರೋದಿಲ್ಲ. ದ್ರೋಣರು ತೆಗೆದುಕೊಂಡಿದ್ದ ಕಾರಣ ಇದು. ಅವರು ಬಿಡ್ಬೋದಾಗಿತ್ತು, ಅವನನ್ನು ಬೇರೆ ಥರದಲ್ಲಿ ನಿಯಂತ್ರಿಸ್ಬೋದಾಗಿತ್ತು, ದುರುಪಯೋಗ ಮಾಡ್ಕೋಬೇಡ ಅಂತ ಹೇಳ್ಬೋದಾಗಿತ್ತು, ಇನ್ನೇನೋ ಮಾಡ್ಬೋದಾಗಿತ್ತು. ಅಷ್ಟು ಕಠೋರವಾಗಿ ವರ್ತಿಸಬಹುದಿತ್ತಾ ಅಂತ ಕೇಳಿದರೆ, ನನ್ನನ್ನು ಪರ್ಸ್ನಲ್ಲಾಗಿ ಕೇಳಿದರೆ, ಆ ಜಾಗದಲ್ಲಿದ್ದಾಗ ನೀನೇನು ಮಾಡ್ತಿದ್ದೆ ಅಂತ ಒಂದೊಮ್ಮೆ ನಾನಿದ್ದಿದ್ರೆ ನನ್ನನ್ನು ಕೇಳಿದರೆ ನಾನು ಬಲಗೈ ಹೆಬ್ಬೆರಳು ತಗೋತಾ ಇರಲಿಲ್ಲ ಅಂತ ಹೇಳ್ತೀನಿ. ನಿಮ್ಮನ್ನು ಕೇಳಿದ್ರು ನೀವು ಅದನ್ನೇ ಹೇಳ್ತೀರಿ. ಆದರೆ ದ್ರೋಣರ ಆ ನಿರ್ಣಯ ತಗೊಂಡಿದ್ದಾರೆ, ಮಾಡಿದ್ದಾರೆ. ಸರಿಯೋ ತಪ್ಪು ಅನ್ನೋದನ್ನು ನಮ್ಮ ವಿಮರ್ಶೆಗೆ ಬಿಟ್ಟಿದ್ದು. ಆದರೆ ಇಲ್ಲಿ ಬಹಳ ಗಮನಿಸಬೇಕಾದ ಒಂದು ಅಂಶ ನಾನು ಮತ್ತೆ ಒತ್ತೆ ಹೇಳೋದೇನು ಅಂದರೆ, ಅದು ನಿಷಾದ ಅನ್ನುವ ಕಾರಣಕ್ಕಾಗಿ ಇದೆರಡೂ ನಡೀಲಿಲ್ಲ. ವಿದ್ಯೆಯ ನಿರಾಕರಣೆ ಅಂದರೆ ವಿದ್ಯೆಯ ನಿರಾಕರಣೆ ಅಲ್ಲ, ಆ ಗುರುಕುಲಕ್ಕೆ ಎಂಟ್ರಿ ನಿರಾಕರಣೆ ಅಷ್ಟೇ. ಆ ಗುರುಕುಲಕ್ಕೆ ಅಂದರೆ ಆ ಶಾಲೆಗೆ ಸೇರಿಸ್ಕೊಂಡಿಲ್ಲ ಅಂತ. ಬೇರೆ ಕಡೆ ಕಲಿಯೋದಕ್ಕೆ ಅವಕಾಶ ಇಲ್ಲ ಅಂತಿಲ್ಲ. ಯಾಕಂದ್ರೆ ನಿಷಾದ ರಾಜ್ಯದಲ್ಲೇ ಇದ್ದಿರ್ಬೇಕಲ್ವಾ. ಈಗ ಅಷ್ಟು ದೊಡ್ಡ ನಿಷಾದ ಸೈನ್ಯ ಎರಡೂ ಪಕ್ಷದಲ್ಲಿತ್ತಲ್ಲ, ಆ ವಿದ್ಯೆಯೆಲ್ಲ ಇಲ್ಲಿಗೆ ಬಂದು ಕಲ್ತಿರ್ಬೇಕು ಅಂತಿಲ್ಲ. ಎಲ್ಲ ರಾಜರುಗಳು ಅಲ್ಲಿ ಕಲಿಸುವ ಒಂದು ವ್ಯವಸ್ಥೆ ಇಟ್ಕೊಂಡಿರ್ತಾ ಇದ್ರು. ಹಾಗಾಗಿ ಅಲ್ಲೂ ಇತ್ತು. ವಿಶೇಷ ಬೇಕು ಅಂತಲೇ ಅವನು ಇಲ್ಲಿಗೆ ಬಂದಿದ್ದು. ದ್ರೋಣರ ಹತ್ರ ಬಂದಿದ್ದು ಯಾಕೆಂದ್ರೆ ಆ ಕಾಲದಲ್ಲಿ ದ್ರೋಣರು ಅಂದರೆ ಬಹಳ ದೊಡ್ಡ ಹೆಸರು. ಹಾಗಾಗಿ ಅಲ್ಲಿ ಕಲಿಬೇಕು ಅಂತ ಬಂದಿದ್ದೇ ಹೊರತು ಅವನ ರಾಜ್ಯದಲ್ಲಿ ಈ ವಿದ್ಯೆಯೇ ಇರಲಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ವಿದ್ಯೆ ಅವರೆಲ್ಲರಿಗೂ ಇತ್ತು. ಅಂದರೆ ಒಂದು ವೈಶಿಷ್ಟ್ಯ ಬೇಕು ಅಂತ ಅವನು ಹುಡ್ಕೊಂಡು ಬಂದಿದ್ದ. ವಿದ್ಯೆಯ ಕುರಿತು ಅವನಿಗೆ ಆ ತಹತಹಿಕೆ ಇದ್ದಿದ್ದು ಹೌದು. ಏಕಲವ್ಯನನ್ನ ನಾವು ವಿದ್ಯಾರ್ಥಿಗಳಿಗೆ ಒಂದು ಮಾದರಿ ಅಂತ ಹೇಳೋದಕ್ಕೆ ಏನೂ ಸಮಸ್ಯೆ ಇಲ್ಲ. ಗುರುವಿನ ಅನುಮತಿ ಇಲ್ಲದೆ ವಿದ್ಯೆ ತೆಗೆದುಕೊಂಡಿದ್ದು ತಪ್ಪು ಅಂತಲೇ ಹೇಳಬೇಕು. ಆದರೆ ಅಲ್ಲಲ್ಲಿಂದಲೋ ಹುಡುಕಿಕೊಂಡು ಬಂದು ವಿದ್ಯೆಯನ್ನು ಕೇಳಿ ನಿರಾಕರಣೆ ಆದಾಗ ಅದೇ ಗುರುವಿನ ಒಂದು ಮೂರ್ತಿ ನಿರ್ಮಿಸಿ ಅದರ ಎದುರು ಧ್ಯಾನಸ್ಥನಾಗಿ ಕುಳಿತು ಹಠ ಹಿಡಿದು ಆ ವಿದ್ಯೆಗಳನ್ನು ಸ್ವಯಂ ಒಲಿಸಿಕೊಂಡು ಇಷ್ಟು ಪ್ರೇರಣೆಯಲ್ಲಿಂದ ಬರಬೇಕು, ಸ್ಫೂರ್ತಿಯಲ್ಲಿಂದ ಬರಬೇಕು. ಈ ಗುರುಕುಲಗಳಲ್ಲಿ ಹೇಗಿರ್ತಾ ಇತ್ತು, ಶಾಲೆಗಳಲ್ಲಿದ್ದಾಗೆ ಅಷ್ಟೊತ್ತು ಕೂರಿಸಿ ದಂಡಿಸಿ ಓದದೇ ಇದ್ರೆ ಬೈದು, ಇದು ಅವತ್ತು ಇರ್ತಾ ಇತ್ತು, ಇವತ್ತು ಇದೆ. ಅಂಥದ್ದೇನೂ ಇಲ್ಲ. ಅವನು ಏಕಾಂಗಿಯಾಗಿ ಮಾಡ್ತಾನೆ ಅನ್ನೋದಿದೆಯಲ್ಲ, ಆ ವಿಷಯಗಳಲ್ಲಿ ಏಕಲವ್ಯ ನಮಗೆ ವಿದ್ಯಾರ್ಥಿಗಳಿಗೆ ದೊಡ್ಡ ಆದರ್ಶ ಅಂತ ಅನಿಸ್ತಾನೆ. ಮಾದರಿ ಅಂತ ಒಂದು ಪ್ರಶ್ನೆ ಈಗ ತಲೆಯಲ್ಲಿ ಮೂಡ್ತು. ಈ ಏಕಲವ್ಯ ಆಮೇಲೆ ಏನಾಗ್ತಾನೆ ಸರ್? ಇವನು ಏನಾದರೂ ಡೀಟೇಲ್ಸ್ ಇದೆಯಾ? ಈ ಮಹಾಭಾರತ ಟೈಮಲ್ಲಿ, ಯುದ್ಧ ಟೈಮಲ್ಲಿ ಇವನು ಇಲ್ಲ ಅವನು ಯುದ್ಧಕ್ಕೆ ಬಂದಿದ್ದ ಅನ್ನೋ ಕಥೆಗಳೆಲ್ಲ ಇದೆ. ಒಬ್ಬ ಏಕಲವ್ಯ ಅನ್ನೋ ನನ್ನ ಕೃಷ್ಣ ಕೊಂದ ಅನ್ನುವ ಒಂದು ಕತೆ ಬೇರೆ ಕಡೆಗೆ ಬರುತ್ತೆ, ಮಹಾಭಾರತದಲ್ಲಿಲ್ಲ. ಅದು ಇದೇ ಏಕಲವ್ಯನೋ ಏನೋ ಅನ್ನೋದನ್ನ ಪರಿಶೀಲಿಸಬೇಕು. ಏಕಲವ್ಯ ಅಂತ ಒಬ್ಬನನ್ನ ಕೊಂದ ಕಥೆ ಬರುತ್ತೆ. ಯಾಕೆ ಅವನು ಯಾರೋ ಒಬ್ಬ ದುಷ್ಟ ರಾಜ ಇದ್ದ, ಕೃಷ್ಣನ ಯಾವುದೋ ಒಂದು ಯುದ್ಧದಲ್ಲಿ ಒಬ್ಬ ಏಕಲವ್ಯ ಅಂತ ಒಬ್ಬ ವೀರ ಅವನಿಗೆ ಎದುರಾಗಿರ್ತಾನೆ ಅಂತ. ನಾವು ಭಾಗವತಕ್ಕೆ ಹೋದ್ರೆ ತುಂಬಾ ಅಲ್ಲಿ ಯುದ್ಧ ನಡೆದಿದೆ. ಮಹಾಭಾರತದಲ್ಲಿ ಕೃಷ್ಣನ ಯುದ್ಧ ಇಲ್ಲ. ಅದರಲ್ಲಿ ಒಬ್ಬ ಏಕಲವ್ಯ ಅನ್ನುವ ಒಬ್ಬ ರಾಜ ಕೃಷ್ಣನಿಗೆ ಎದುರಾಗಿದ್ದ ಅಂತ ಬರುತ್ತೆ. ಇವನೇ ಅವನ ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡಬೇಕಾಗಿದೆ. ಇವನದ್ದು ಮುಂದೇನು ಬಹಳ ಏನು ಕಾಣಿಸ್ಕೊಂಡಿಲ್ಲ. ಬಟ್ ಈ ಯುದ್ಧದಲ್ಲಿ ಬಂದಿದ್ದ ಅವನು ದುರ್ಯೋಧನ ಪಕ್ಷದಲ್ಲಿದ್ದ ಅನ್ನುವ ಮಾತುಗಳೆಲ್ಲ ಇದೆ. ಆದರೆ ಅಷ್ಟು ಸಾಧ್ಯತೆಗಳು ಏನು ಕಾಣಿಸೋದಿಲ್ಲ. ಯುದ್ಧದಲ್ಲಿ ಪಾಲ್ಗೊಂಡಿರಲಿಲ್ಲ. ಇಲ್ಲ ಅವನ ಹೆಸರೇ ಬರೋದಿಲ್ಲ ಎಲ್ಲೂ.
ಸೊ ಕೆಲವೊಂದು ವಿಚಾರಗಳು ಹೀಗೆ ಚರ್ಚೆ ಆಗ್ತಾ ಇದ್ರೆ ಒಳ್ಳೇದು ಬಿಡಿ, ಅದು ಸಮಾಜಕ್ಕೆ ಒಳ್ಳೇದು ಅಂತ ಅನ್ಸುತ್ತೆ ನನಗೆ. ಸೊ ಇಷ್ಟು ಹೇಳಿದ ಮೇಲೆ ಕೂಡ ಯಾರಿಗೋ ಇನ್ನೊಂದು ಏನೋ ಅನ್ಸಿದ್ರೆ ಅದೇನು ತಪ್ಪೇನಿಲ್ಲ. ಆಮೇಲೆ ಅರ್ಜುನ ಆ ಟೈಮಲ್ಲಿ ಅವನಿಗೆ ಅನ್ಸಿದ್ರೆ ಫಾರ್ ಎಕ್ಸಾಂಪಲ್ ಒಂದು ಏನು ಹೇಳಿ ಇಟ್ಸ್ ವೆರಿ ನ್ಯಾಚುರಲ್ ಅನ್ಸುತ್ತೆ ಸರ್ ನನಗೆ. ಈಗ ಫಾರ್ ಎಕ್ಸಾಂಪಲ್ ಒಬ್ಬ ತುಂಬ ತುಂಬ ಒಳ್ಳೆ ಸ್ಕೂಲಿಂದ ಒಬ್ಬ ಹುಡುಗ ಇದ್ದಾನೆ ಅಂತ ಅನ್ಕೊಳ್ಳಿ, CBSE ಮಾಡ್ಕೊಂಡು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಒಂದು ಹುಡುಗ ಇದ್ದಾನೆ. ಆ ಹುಡುಗ ಯಾವುದೋ ಒಂದು ಕಾಂಪಿಟೇಷನ್ಗೆ ಹೋದಾಗ ಹಳ್ಳಿಯಿಂದ ನವೋದಯ ಸ್ಕೂಲಲ್ಲೋ ಇಲ್ಲೋ ಓದಿರುವಂಥ ಒಬ್ಬ ಹುಡುಗ ಬಂದು ಟಾಪರ್ ಆಗ್ತಾನೆ. ಇವನ್ ಮನಸ್ಸಲ್ಲಿ ಏನು ಅನ್ಸುತ್ತೆ ಅವಾಗ? ಹೌದು ಅಲ್ವಾ? ಖಂಡಿತ ಅನ್ಸುತ್ತೆ. ಏನಪ್ಪ ನಾನು ಇಷ್ಟೆಲ್ಲ ಮಾಡ್ಕೊಂಡು ಇವನು, ಅದು ದೈವದತ್ತ ಅಥವಾ ಅಭಿಜಾತ ಇನ್ನೊಂದು ಏನಾದ್ರು ಅನ್ನಿ, ಅಂದ್ರೆ ಅಲ್ಲಿಂದ ಎಲ್ಲೋ ಒಬ್ರು ಬಂದ್ಬಿಡ್ತಾರೆ. ಹೌದು. ನೀವು ಏನೇ ಟ್ರೈನಿಂಗ್ ಕೊಟ್ಟು ಏನೇ ಬೆಳೆಸಿದ್ರು ಕೂಡ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಊರಲ್ಲಿ ಸರ್, ನಮ್ಮ ಮನೆ ಪಕ್ಕದಲ್ಲೇ ನಮ್ಮ ಅವರು ಏನು ಹೇಳಿ ನಮ್ಮ ತಾಯಿದು ರಿಲೇಟಿವ್ ಅಂದ್ರೆ ನಾವು ಒಂಥರ ಬಂಧು ಬಳಗ ಇದ್ದಂಗೆ ಅದು. ಹಂಗೆ ನೋಡಿದ್ರೆ ನಾವು ಸಂಬಂಧಿಕರಲ್ಲ ಅನ್ಸುತ್ತೆ, ಬಟ್ ಬಂದು ಅವರು ಮಗ ಅವನು ಎಂಥ ಟ್ಯಾಲೆಂಟೆಡ್ ಇದಾನಂತಂದ್ರೆ, ಹಳ್ಳಿ ಊರು ಕುಗ್ರಾಮ ನಮ್ದು, ಅವ್ನು MBBS ರ್ಯಾಂಕ್ ಬಂದು MD ಮಾಡ್ತಾ ಇದ್ದಾನೆ. ಆಮೇಲೆ ನಾವು ಅವ್ರ ಜೊತೆ ಮಾತಾಡಿದ್ರೆ ಹೇಳಿದ್ರು ಅವ್ನು ಏನು ಓದಲ್ಲ ಅಂತ, ಅವನೇನು ಅಂತ ಓದಿ ಕುಡಿಮೆಯಾಗಿ ಓದಲ್ಲ ಅವನು ಅಂತ ಹೇಳಿ ಅವ್ರ ತಂದೆ ತಾನೇ ಹೇಳ್ತಾರೆ. ಬಟ್ ಅವ್ನ ರ್ಯಾಂಕು ಅವನು ಎಲ್ಲಿಂದ ಬಂತು ಅಂತ. ಕರೆಕ್ಟ್. ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿರಲ್ಲ, ಹಳ್ಳಿಯಲ್ಲಿ ಬಂದಿರುತ್ತಾನೆ. ಅದು ತುಂಬಾ ಕಾಣಿಸುತ್ತೆ. ಅದು ಆ ಕಂಡಾಗ ಇಲ್ಲಿ ಲಕ್ಷಾಂತರ ರೂಪಾಯಿ ಕೊಟ್ಟು ಬಹಳ ಹೆಸರಿರುವ ಶಾಲೆಗಳಿಗೋ ಕಾಲೇಜುಗಳಿಗೆ ಸೇರ್ಕೊಂಡವನಿಗೆ ಇದೇನು ಅನ್ನೋ ಪ್ರಶ್ನೆ ಬಂದೆ. ಅರ್ಜುನನಿಗೆ ಒಂದು ಪ್ಲಸ್ ಏನು ಇದರಲ್ಲಿ ಅಂದ್ರೆ, ಅರೆ ನನ್ ಗುರುಗಳೇ ಅವನಿಗೂ ಗುರುಗಳು ಅಂತ ಹೇಳ್ತಾ ಇದ್ರಲ್ಲ, ಇದು ಹೆಂಗ್ ಸಾಧ್ಯ ಆಯ್ತು ಅನ್ನೋ ಪ್ರಶ್ನೆ ಬಂದಿದ್ದು. ಮತ್ತೆ ಅಲ್ಲಿ ಅರ್ಜುನ ಇನ್ನೊಂದು ಒಂದೇ ಒಂದು ಕಡೆಗೂ ನೀವು ಹೆಬ್ಬರಳು ಕಟ್ ಮಾಡಿ ಅಂತಾಗ್ಲಿ, ಅವನ ವಿದ್ಯೆಯನ್ನ ಕಡಿಮೆ ಮಾಡಿ ಅಂತಾಗ್ಲಿ ಅವನೇನೋ ಹೇಳೋದಿಲ್ಲ. ಅವನು ಕೇಳಿದ್ದು ನನ್ನನ್ನ ನಂಬರ್ 1 ಮಾಡ್ತೀನಿ ಅಂತ ಹೇಳಿದಿರಿ, ನನಗೆ ಕಲಿಸದೇ ಇರೋದು ಒಂದು ಅವನಿಗೆ ಕಲಿಸಿದಿರಲ್ಲ ಅನ್ನೋ ಪ್ರಶ್ನೆ. ನನಗೂ ಕಲಿಸಿ ಅನ್ನೋದಷ್ಟು ಬಿಟ್ರೆ ಅವನಿಗೆ ಏಕಲವ್ಯನೇ ಕಲಿಸಬಾರದು ಅನ್ನುವ ಇದೇನು ಇಲ್ಲ, ಆ ಅಸೂಯೆ ಕೆಲಸ ಮಾಡಿಲ್ಲ. ನಾನ್ ನಂಬರ್ 1 ಆಗ್ಬೇಕು ಅನ್ನೋ ಅಂಶ ಅರ್ಜುನನಲ್ಲಿ ಖಂಡಿತವಾಗೂ ಇತ್ತು. ನನಗೆ ಮಹಾಭಾರತದ ಬ್ಯೂಟಿ ಅಥವಾ ಮಹಾಭಾರತ ಇರ್ಬೋದು, ರಾಮಾಯಣ ಇರ್ಬೋದು, ಇವ್ರ ಸೌಂದರ್ಯ ನನಗನ್ಸುತ್ತೆ ಒಂದು ಅದ್ಭುತವಾದ ಸೌಂದರ್ಯ ಈ ತರ ಪ್ರಸಂಗಗಳಲ್ಲಿ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಈ ತರ ಪ್ರಸಂಗಗಳನ್ನ ಇಟ್ಟಿದಾರಲ್ಲ, ತೆಗಿಬೋದಾಗಿತ್ತಲ್ಲ ಅಲ್ವಾ? ಅಥವಾ ಇಟ್ಟು ಕೂಡ ಅದಕ್ಕೆ ಏನೊಂದು ಸಮಜಾಯಿಷಿ ಕೊಡ್ಬೋದಾಗಿತ್ತಲ್ಲ, ಅದನ್ನೂ ಮಾಡಿಲ್ಲ ಅಲ್ವಾ? ಇಲ್ಲ. ಸೊ ನಮ್ಮ ಇಂಟರ್ಪ್ರಿಟೇಷನ್ ಬಿಟ್ಬಿಟ್ಟಿದ್ದಾರೆ. ನೀವ್ ಹೇಗೆ ಯೋಚನೆ ಮಾಡ್ತೀರಾ ಹಾಗೆ ಅನ್ನೋ ತರ ಬಿಟ್ಬಿಟ್ಟಿದ್ದಾರೆ. ಸಮಜಾಯಿಷಿನ ಕೆಲವು ಪ್ರಕರಣಗಳಿಗೆ ಸಮಜಾಯಿಷಿ ಕೊಡ್ತಾರೆ, ಕೆಲವು ಪ್ರಕರಣಗಳಿಗೆ ಈ ಏಕಲವ್ಯನಂತ ಪ್ರಕರಣಗಳಲ್ಲಿ ಎಲ್ಲೂ ಮಾತೇ ಆಡಿಲ್ಲ ಅದನ್ನ ಅಂತ. ಅಂದ್ರೆ ಈ ಸಮಜಾಯಿಷಿ ಕೊಡದೆ ಉಳಿಸಿರೋದಿದೆಯಲ್ಲ, ಅದು ನಮ್ಮ ಬುದ್ಧಿ ಕೆಲಸ ಮಾಡಬೇಕು ಅನ್ನೋದಕ್ಕೇನೆ ಖಂಡಿತವಾಗಿ. ಹಾಗಾಗಿ ನೀವು ಹೇಳಿದಾಗೆ ಈ ಪ್ರಕರಣಗಳು ಚರ್ಚೆ ಆಗ್ತಲೇ ಇರತ್ತೆ, ಅದು ಚರ್ಚೆ ಆಗ್ತಲೇ ಹೋಗ್ಲಿ. ಅಂದ್ರೆ ನನ್ನ ಒಂದು ಇಲ್ಲಿ ಬಹಳ ಮುಖ್ಯವಾದ ವಾದ ಏನಿದೆ ಅಂದ್ರೆ, ಈ ಚರ್ಚೆಯನ್ನ ದ್ರೋಣರಿಗೆ ಸೀಮಿತಗೊಳಿಸಬೇಕು. ದ್ರೋಣರಿಗೆ ಸೀಮಿತಗೊಳಿಸಬೇಕು ಅಂದ್ರೆ, ಒಬ್ಬ ಶಿಕ್ಷಕನಾಗಿ ದ್ರೋಣರು ಹೀಗೆ ಮಾಡಬಹುದಾ ಅಂತ ಪ್ರಶ್ನೆ ಕೇಳಿ, ಆಯ್ತಾ? ಈಗ ಅವನು ನೀವು ಗುರುಗಳು ಅಂತ ಅಂದ, ನೀವೇ ಕೊಟ್ಟಿಲ್ಲ ಅಂತ ನಿಮಗ್ ಗೊತ್ತಿದೆ, ನೀವ್ ಹೆಂಗ್ ಅವನ ಇದನ್ನ ಕೇಳ್ತೀರಿ, ನಿಮಗೇನ್ ಅಧಿಕಾರ ಬಂತು ಅಂತ ದ್ರೋಣರ್ ಕೇಳೋಣ. ಒಂದೊಮ್ಮೆ ಆಗಿದ್ರೂನು ಬಲಗೈ ಹೆಬ್ಬೆರಳು ತೆಗೆಸ್ಕೊಳ್ಳುವಷ್ಟು ಕ್ರೂರರಾಗಿರ್ಬೇಕಿತ್ತ ನೀವು ಅಂತಲೂ ಕೇಳೋಣ. ಇದಿಷ್ಟು ಓಕೆ. ಆದ್ರೆ ಇದು ಜಾತಿಯ ಸಂಘರ್ಷ ಅಂತ ಒಂದು ಬಂದಿರೋದಿದೆಯಲ್ಲ, ನರೇಶನ್ ಕೊಟ್ಕೊಂಡಿರೋದಿದೆಯಲ್ಲ, ಅದು ಸುಳ್ಳು. ಆ ವಿಷಯದಲ್ಲಿ ಅದು ಅಲ್ಲವೇ ಅಲ್ಲ, ಅದು ಹಾಗೆ ನಡೆದೇ ಇಲ್ಲ. ಆದರೆ ದ್ರೋಣರು ಅನ್ನುವ ವ್ಯಕ್ತಿಗೆ ಇದನ್ನು ಸೀಮಿತಗೊಳಿಸಿ, ದ್ರೋಣರು ಅನ್ನುವ ಒಬ್ಬ ವ್ಯಕ್ತಿ ಅಥವಾ ದ್ರೋಣರು ಅನ್ನುವ ಒಬ್ಬ ಶಿಕ್ಷಕ, ಏಕಲವ್ಯ ಅನ್ನುವ ಒಬ್ಬ ವಿದ್ಯಾರ್ಥಿಗೆ ಅಂತ ತಗೊಂಡಾಗ, ಒಬ್ಬ ಅಧ್ಯಾಪಕ ಮತ್ತು ವಿದ್ಯಾರ್ಥಿಯ ನಡುವಿನ ಸಂಬಂಧದ ಹಿನ್ನೆಲೆಯಲ್ಲಿ ಇದನ್ನು ಎಷ್ಟು ಬೇಕಿದ್ರೂ ಚರ್ಚಿಸೋಣ. ನಾಳೆ ನಾವು ಬೇಕಿದ್ರೆ ದ್ರೋಣರೇ ಸರಿ ಇಲ್ಲ ಅಂತಲೂ ತೀರ್ಮಾನ ಆಗಲಿ, ನಮಗೆ ಏನು ತಪ್ಪಿಲ್ಲ ಅದರಲ್ಲಿ. ಯಾಕೆಂದ್ರೆ ನೀವು ಹೇಳಿದಾಗೆ ರಾಮಾಯಣ ಮಹಾಭಾರತಗಳು ಈ ತಪ್ಪು ಸರಿಗಳನ್ನೆಲ್ಲ ಅದೇನು ನಿರ್ಣಯಿಸ್ತಾ ಹೋಗಲ್ಲ, ಅದು ಅಷ್ಟನ್ನು ಹೇಳಿ ಹೋಗುತ್ತೆ. ಎಲ್ಲ ನಿರ್ಣಯಗಳನ್ನು ನಾವು ಮಾಡ್ಕೊಳ್ತಾನೆ ಹೋಗ್ಬೇಕು, ನಮಗೆ ಬಿಟ್ಟಿದೆ ಅದು ಅಂತ, ನಮಗೆ ಬಿಟ್ಟೇ ಹೋಗಿರೋದು ಅದು ಅಂತ. ಈಗ ರಾಮನ ಮೇಲೂ ಈ ವಿಷಯಗಳೇನು, ಈಗ ರಾಮ ಸೀತಾ ಪರಿತ್ಯಾಗ ಮಾಡ್ದ ಅಥವಾ ಇದನ್ನೆಲ್ಲ ಮುಚ್ಚಿಟ್ಬಿಟ್ರೆ ಎಲ್ಲಿ ಬರ್ತಾ ಇತ್ತು ಅಂತ, ಆದ್ರೆ ಅದೇನೂ ಮಾಡೋದಿಲ್ಲ. ಹಾಗಾಗಿ ಅವು ಏನ್ ನಡೀತೋ ಅದನ್ನ ಹೇಳಿಡ್ತಾರೆ. ನಾವು ಇಲ್ಲಿರುವ ಈ ಎಲ್ಲ ವ್ಯಕ್ತಿಗಳ ಏನು ವಕೀಲರೇನು ಆಗಬೇಕಾಗಿಲ್ಲ, ಇವ್ರು ಯಾರ ವಕೀಲರು ನಾವು ಆಗಬೇಕಾಗಿಲ್ಲ. ಆದ್ರೆ ಸಲ್ಲದ ವಿವರಣೆಗಳು ಬೇಡ, ಅದಕ್ಕೆ ಸಲ್ಲದ ವಿವರಣೆಗಳು, ಸಲ್ಲದ ಇಂಟರ್ಪ್ರಿಟೇಷನ್ ಬೇಡ ಅಂತ ವೈಯಕ್ತಿಕವಾಗಿ ನೋಡುವಂತ ಪ್ರಯತ್ನ ಮಾಡಬೇಕು. ದ್ರೋಣ ಮತ್ತು ಏಕಲವ್ಯನ ಮಧ್ಯೆ ನಡೆದಿರುವಂತ ಒಂದು ಘಟನೆ ಅಷ್ಟೇ ಬಿಟ್ರೆ ಇದಕ್ಕೆ ಬೇರೆ ರೂಪಗಳನ್ನ ಕೊಡೋದು ಸಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಉದಾಹರಣೆಗಳು ಕೂಡ ಇದೆ. ಗುಹನ ಉದಾಹರಣೆ ಇರ್ಬೋದು ಅಥವಾ ನಿಷಾದ ರಾಜ್ಯಗಳ ಉದಾಹರಣೆ ಇರ್ಬೋದು, ಆ ಥರದ ಎಲ್ಲ ಇರೋದ್ರಿಂದ ಸೊ ನಾನು ಈಗಾಗಲೇ ಹೇಳಿರೋ ಹಾಗೆ ದ್ರೋಣರು ಅರ್ಜುನ ಕೇಳದೇ ಇರಬಹುದು ಕಟ್ ಮಾಡಿ ಅಂತ ಹೇಳಿ, ಬಟ್ ಅರ್ಜುನನ ಪ್ರಶ್ನೆಯಲ್ಲಿ
ಒಂದು ಅಸಮಾಧಾನ ಇರಬಹುದು ಅಥವಾ ಆ ಥರದ್ದು ಏನೋ ಇರ್ಬೋದು. ಯಾಕಂದ್ರೆ ಒಬ್ಬ ರಾಜ್ಕುಮಾರ ನಾನು ಹೇಳ್ದಂಗೆ ತುಂಬಾ ಒಳ್ಳೆ ಸ್ಕೂಲಲ್ಲಿ ಓದಿದ್ದಾನೆ, ಯಾರೋ ಬಂದು ನನಗಿನ್ನ ಚೆನ್ನಾಗಿ ಆಗಿದೆ ಅಂದಾಗ ಹೆಂಗ್ ಸಾಧ್ಯ ಇದು ಅಂತ ಅವ್ನ ಮನಸ್ಸಲ್ಲಿ ಬಂದಿರ್ಬೋದು. ಆತನನ್ನು ಸಮಾಧಾನ ಮಾಡೋಕ್ಕೋಸ್ಕರ ಆತ ಕೇಳದೇ ಇದ್ರೂ ಕೂಡ ಒಂದು ತಪ್ಪನ್ನ ಗುರುಗಳು ಮಾಡಿರ್ಬೋದು, ದ್ರೋಣರು ಮಾಡಿರ್ಬೋದು. ಈ ತರ ಸಾಧ್ಯತೆಗಳಿದೆ. ಅಷ್ಟು ಬಿಟ್ರೆ ಇದಕ್ಕೆ ಬೇರೆ ಒಂದು ಸಾಮುದಾಯಿಕವಾದ ಸಾಮಾಜಿಕವಾದ ಆಂಗಲ್ ಅನ್ನ ಇದಕ್ಕೆ ಆರೋಪಿಸಬೇಕಾಗಿಲ್ಲ ಅನ್ನೋದು. ಹೌದು, ಖಂಡಿತವಾಗಿ ಹೌದು. ಎಸ್, ಥ್ಯಾಂಕ್ ಯು ಸರ್.